ನಿಮ್ಮ ಮನೆಗೆ ನಿಮ್ಮ ಗರ್ಲ್ ಫ್ರೆಂಡ್ ಬಂದರೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾನು ನಿಮ್ಮ ಮೇಲೆ ಕೇಸ್ ಮಾಡಬೇಕಾ? ಇಲ್ಲೀಗಲ್, ಇಮ್ಮೋರಲ್, ದಟ್ ಈಸ್ ಡಿಫ್ರೆನ್ಸ್. ನೀವಿಲ್ಲಿ ಮೋರಲ್ ಅಡ್ಮಿನಿಸ್ಟ್ರೇಷನ್ ನಡೆಸ್ತೀರಿ, ಅದಕ್ಕೆ ಜೈಲಿಗೆ ಹೋಗ್ತೀರಿ. ಶುಡ್ ಬಿ ಆ್ಯಸ್ ಪರ್ ದಿ ಲಾ. ನಿಮಗೆ ಸರಿ ಅನಿಸಿದ್ದು ಇನ್ನೊಬ್ಬರಿಗೆ ಸರಿ ಅನಿಸದೇ ಇರಬಹುದು, ನಿಮಗೆ ಸರಿ ಅಲ್ಲ ಅನಿಸಿದ್ದು ಇನ್ನೊಬ್ಬರಿಗೆ ಸರಿ ಅನಿಸ್ಬೋದು. ಅದಕ್ಕೆ ನಾವೆಲ್ಲ ಕೂಡ ರಾಜ್ಯಾಂಗದಲ್ಲಿ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಲಾ ಮಾಡ್ಕೊಂಡಿದ್ದು. ಬೇರೆ ಆಕ್ಟಿವಿಟೀಸ್ ನಡೀತಾ ಇದೆ ಅಂತ ಆರೋಪ ಇದಾಗಿದೆ. ಸುರತ್ಕಲ್ಗೆ ಇದರಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇದಾಗಿದೆ, ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ, ಎಫ್ಐಆರ್ ಆಗಿದೆ, ಲವ್ಜಿ ಆದಾಗಿದೆ, ಅದಾಗಿದೆ. ಆದರೆ ಅಲ್ಲಿ ನಡೀತಿರುವಂತಹ ಪಿಜಿಗಳಲ್ಲಿ ತುಂಬ ಲೈಸೆನ್ಸ್ ಇಲ್ಲದೆ ಪಿಜಿಗಳು ನಡೀತಾ ಇದ್ದಾವೆ. Let me tell you one thing. There is something called law and there is something called what you want to be. ಕಾನೂನು ಅನ್ನೋದು ಭಾಳ ಕ್ಲಿಯರ್ ಆಗಿದೆ. ವೆನ್ ಯು ಸೇ ಪಿ ಜಿಗಳಲ್ಲಿ ಇಲ್ಲೀಗಲ್ ಕೆಲಸ ನಡೀತಾ ಇದೆ ಅಂದರೆ ಏನು ಇಲ್ಲೀಗಲ್ ಅಂತ ಕ್ಲಿಯರಾಗಿ ಹೇಳಬೇಕು. ನೀವು ಹೇಳಿದ್ದು ಒಂದು ಅಪರಾಧ ಇದ್ದರೆ ಕಾನೂನಲ್ಲಿ ಒಂದು ಸೆಕ್ಷನ್ ಪ್ರಕಾರ ಅದು ಅಪರಾಧವಾಗಿರ್ತದೆ. ಯಾರಿಗಾದರೂ ಇಲ್ಲಿ ಕಾನೂನಲ್ಲಿ ಅಪರಾಧ ನಡೀತಾ ಇದೆ ಅಂತ ಹೇಳಿದರೆ ಪೊಲೀಸರಿಗೆ ತಿಳಿಸಿದರೆ ಹೋಗಿ ನೋಡ್ತಾರೆ, ಚೆಕ್ ಮಾಡ್ತಾರೆ. ಅದು ಅಪರಾಧ ಅಂತ ಕಂಡು ಬಂದಿಲ್ಲ ಅಂದರೆ ಕೇಸ್ ಮಾಡಲಿಕ್ಕೆ ಆಗೋದಿಲ್ಲ. ಯಾರನ್ನೋ ಸ್ಯಾಟಿಸ್ಫೈ ಮಾಡಲಿಕ್ಕೆ ಕೇಸು ಮಾಡಲಿಕ್ಕಾಗಲ್ಲ. ಒಂದು ವೇಳೆ ಇನ್ ಕೇಸ್ ಏನಾದರೂ ತಪ್ಪಾಗಿದ್ದರೆ ಯಾರನ್ನೋ ಇದು ಮಾಡಲಿಕ್ಕೆ ಕೇಸು ಬಿಡಲಿಕ್ಕೂ ಕೂಡ ಆಗಲ್ಲ. ಲಾ ಈಸ್ ವಾಟ್ ಲಾ ಈಸ್. ಯಾವುದೋ ಒಂದು ತಿಳುವಳಿಕೆ ಇಟ್ಕೊಂಡು ಅದು ಅಪರಾಧ ಅಂತ ಹೇಳಿದರೆ ಏನು ಮಾಡಲಿಕ್ಕಾಗಲ್ಲ. ಇಫ್ ಯು ವಾಂಟ್ ಸಮ್ ಡಿಫ್ರೆಂಟ್ ಲಾ ಯು ಚೇಂಜ್ ದಿ ಲಾ, ದಟ್ಸ್ ಇಟ್. ನೀವು ಹೇಳಿ ಯಾವ ಕಾನೂನಲ್ಲಿ ಅದು ಅಪರಾಧ ಹೇಳಿ. ನೀವು ಹೇಳ್ರಿ ಪಿ ಜಿಯಲ್ಲಿ ಅವಕಾಶ ಇಲ್ಲ ಅಂದರೆ ನನಗೆ ಹೇಳಿ ಅದು ಅಪರಾಧ ಇದೆಯಾ ಅಂತ ಹೇಳಿ. ಅವರು ಹೇಳಿದ್ದಾರೆ. ನೀವು ಹೇಳ್ರಿ. ಲೇಡೀಸ್ ಪಿ ಜಿಯಲ್ಲಿ ಇನ್ ಕೇಸ್ ಒಬ್ಬ ಹುಡುಗಿ ರೂಮ್ ಒಳಗಡೆ ಒಬ್ಬ ಹುಡುಗ ಹೋಗಿದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು? ಹುಡುಗಿ ಕೊಡಬೇಕು. ಅವ್ರು ಕೊಡಲಿಲ್ಲ. ನಿಮ್ಮ ಮನೆಗೆ ನಿಮ್ಮ ಗರ್ಲ್ ಫ್ರೆಂಡ್ ಬಂದರೆ ಇವ್ರು ಬಂದು ಕಂಪ್ಲೇಂಟ್ ಕೊಟ್ಟರೆ ನಾನು ನಿಮ್ಮ ಮೇಲೆ ಕೇಸ್ ಮಾಡಬೇಕಾ? ಇಫ್ ದಟ್ ಗರ್ಲ್ ಇಸ್ ಅ ಮೈನರ್ ಯು ವಿಲ್ ಗೋ ಟು ಜೈಲ್, ನೋ ಡೌಟ್ ಅಟ್ ಆಲ್. ಇಫ್ ಯು ಆರ್ ಡೂಯಿಂಗ್ ಡ್ರಗ್ಸ್ ಇನ್ಸೈಡ್ ಯು ವಿಲ್ ಗೋ ಟು ಜೈಲ್, ನೋ ಡೌಟ್ ಅಟ್ ಆಲ್. ಸಮಥಿಂಗ್ ಇಸ್ ಅಲೌಡ್ ಇನ್ ಲಾ. Who are you to tell to stop it? That is why I say there is law. There is what you think it is law. No, law is law. ಯಾರೇ ಇರಲಿ, ಯಾವುದೇ ಜಾತಿ ಇರಲಿ, ಯಾವುದೇ ರಿಲಿಜನ್ ಇರಲಿ, ಲಾ ಕ್ಲಿಯರಾಗಿ ಅಪ್ಲೈ ಆಗ್ತದೆ ಅವರಿಗೆ. ಗೋ ಆ್ಯಸ್ ಪರ್ ದಿ ಲಾ. ಏನಿದೆ ನನಗೆ ಅರ್ಥ ಆಗಿಲ್ಲ. ಸಿ ಐ ಡೋಂಟ್ ನೋ ದಿ ಫ್ಯಾಕ್ಟ್ಸ್. ಬೇಸಿಕಲಿ ನೀವು ಹೇಳ್ತಾ ಇರುವಾಗ ಏನು ಹೇಳಿದ್ದಾರೆ, ನಾವು ಅಲ್ಲಿಗೆ ಹೋದಾಗ ಅಲ್ಲಿಂದ ಒಬ್ಬ ಹುಡುಗ ಬಂದಿದ್ದಾನಂತ ಹೇಳಿದ್ದು ನಾನು ಮೀಡಿಯಾದಲ್ಲಿ ನೋಡಿದ್ದೀನಿ. ವಿ ಡೋಂಟ್ ನೋ ದಿ ಫ್ಯಾಕ್ಟ್ಸ್ ಆಸ್ ಸಚ್. ಆ್ಯಸ್ ಫಾರ್ ಆಸ್ ಪೊಲೀಸ್ ಆರ್ ಕನ್ಸರ್ನ್ಡ್, ನಮ್ಮ ಹುಡುಗಿ ಮಿಸ್ಸಿಂಗ್ ಆಗಿದ್ದಾರಂತ ಕಂಪ್ಲೇಂಟ್ ಕೊಟ್ಟರು. ಹುಡುಗಿಯನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಹುಡುಗಿ ಮಿಸ್ಸಿಂಗ್ ಆಗಿಲ್ಲ ಅಂತ ಹೇಳಿ ಗೊತ್ತಾಗಿದೆ. ಶಿ ಈಸ್ ಎ ಮೇಜರ್, ಶಿ ಟೋಲ್ಡ್ ದಟ್ ಐ ಆಮ್ ಎ ಮೇಜರ್. ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಹೋಗಿದ್ದಾರೆ, ಅಷ್ಟು. ದಟ್ಸ್ ಇಟ್. ಕ್ರೈಮ್ ಏನಿದೆ ನೀವು ಹೇಳಿ. ನೀವು ಟೆಲ್ ಮಿ ವಾಟ್ ಕ್ರೈಮ್ ಇಟ್ ಈಸ್. ಕೆಲವು ಪಿಜಿಗಳು ಲೈಸೆನ್ಸ್ ಇಲ್ಲದೆ ನಡೆಸ್ತಾ ಇದ್ದಾರೆ ಅಂತ. ಸಿ ಇಫ್ ದೇರ್ ಇಸ್ ಎನಿಥಿಂಗ್ ಇಲ್ಲೀಗಲ್ ಗೋಯಿಂಗ್ ಆನ್, ಪೊಲೀಸ್ ವಿಲ್ ಸ್ಟಾಪ್ ಇಟ್. ಓಕೆ, ಒಂದು ಪಿ ಜಿ ನಡೆಸಿದರೆ ದಟ್ ಈಸ್ ನಾಟ್ ದಿ ಡ್ಯೂಟಿ ಆಫ್ ಪೊಲೀಸ್ ಟು ಶಟ್ ಡೌನ್ ದಟ್ ಪಿ ಜಿ ಆರ್ ಕ್ಲೋಸ್ ಡೌನ್ ದಟ್ ಪಿ ಜಿ ಅನ್ಲೆಸ್ ದೇರ್ ಇಸ್ ಎ ಕ್ರೈಮ್ ಇನ್ಸೈಡ್ ಇಟ್. ದೇರ್ ಆರ್ ಅದರ್ ಡಿಪಾರ್ಟ್ಮೆಂಟ್ಸ್ ಆಲ್ಸೋ ಇನ್ವಾಲ್ವ್. ಎಲ್ಲ ಡಿಪಾರ್ಟ್ಮೆಂಟ್ನವರು ಸೇರಿ ಕೆಲಸ ಮಾಡ್ತಾರೆ. ನಿಮ್ಗೇನಾದರೂ ಒಂದು 4-5 ಪಿ ಜಿ ಸರಿ ಅನಿಸಿಲ್ಲ ಕ್ಲೋಸ್ ಮಾಡಬೇಕಂದ್ರೆ ನೀವು ಹೇಳ್ಬೋದ್ರೆ ಕ್ಲೋಸ್ ಆಗುತ್ತೆ. ಯಾವ ಪಿ ಜಿ ಹೇಳಲ್ಲ. ಸ್ಪೆಸಿಫಿಕ್ ಆಗಿ ನೀವು ಕ್ವಶನ್ ಕೇಳುವಾಗ ಹೆಸರು ಕೊಟ್ಟು ಹೇಳಿ. ಸುಮ್ಮನೆ ಗಾಲಿಯಲ್ಲಿ ಬಾಣ ಹಾಕೋದು ಯಾಕೆ ಬೇಕಾ? ಸಿ ಇಫ್ ಯು ವಾಂಟ್ ಎ ಡಿಫ್ರೆಂಟ್ ಲಾ ಫಾರ್ ಯುವರ್ ಸೆಲ್ಸ್ ಯು ಕ್ರಿಯೇಟ್ ಅ ಲಾ ಅಂಡ್ ಕಮ್. ನೀವು ಹೇಳಿ ಯಾವ ಇಲ್ಲೀಗಲ್ ಕೆಲಸ ಆಗಿದೆ ಅಂದರೆ ಸ್ಪೆಸಿಫಿಕ್ ಆಗಿ ಹೇಳ್ರಪ್ಪ, ಎಲ್ಲ ನಿಲ್ಲಿಸುವ. ಅದರಲ್ಲಿ ₹10 ತಪ್ಪು ಮಾಡಿದರೆ ಯಾವನನ್ನು ಬಿಡಲ್ಲ. ನಮಗೆಲ್ಲದರಲ್ಲಿ ಕ್ಲಾರಿಟಿ ಇದೆ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ನಮಗಿದ್ದ ಒಪಿನಿಯನ್ ಹೇಳ್ತೀವಿ. ಸಮ್ಟೈಮ್ಸ್ ನಮಗೆ ಡೌಟ್ ಬಂದರೆ ನಮಗಿಂತ ಜಾಸ್ತಿ ಕಾನೂನು ಗೊತ್ತಿದ್ದವ್ರ ಹತ್ರ ಕ್ಲಾರಿಫಿಕೇಷನ್ ಕೇಳ್ತೀವಿ. ಎಲ್ಲವೂ ಎಲ್ಲರಿಗೂ ಗೊತ್ತಿರೋದಿಲ್ಲ. ಪಿ ಜಿಗಳು ದೇ ಕಮ್ ಅಂಡರ್ ದಿ ಕಂಟ್ರೋಲ್ ಆಫ್ ಮುನ್ಸಿಪಾಲಿಟಿ, ಲೋಕಲ್ ಪೀಪಲ್. ಅವರು ಕ್ಲೋಸ್ ಮಾಡೋಣ ಬರ್ರಿ ಅಂದರೆ ಪೊಲೀಸ್ ಸಪೋರ್ಟ್ ಕೊಡ್ತಾರೆ. ಯಾವಾಗಲೂ ಪಿ ಜಿಯಲ್ಲಿ ಗಾಂಧಿ ಹೊಡೆಯುತ್ತೀವಿ, ವಿಲ್ ಅರೆಸ್ಟ್ ಎವ್ರಿಬಡಿ ಆ್ಯಂಡ್ ಕ್ಲೋಸ್ ಇಟ್ ಬಿಕಾಸ್ ದಟ್ ಈಸ್ ಎ ಕ್ರಿಮಿನಲ್ ಕೇಸ್.